ಮೈಸೂರಿನ ಎಲ್ಲ ಮಾಧ್ಯಮ ಸ್ನೇಹಿತರೆ, ಇವತ್ತು ನಮ್ಮ ಜೊತೆ ಪತ್ರಿಕಾಗೋಷ್ಠಿ ಇರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರು ಮತ್ತು ಶಾಸಕರಾಗಿರ್ತಕ್ಕಂಥ ಸ್ನೇಹಿತರು ನಾಗೇಂದ್ರ ಅವರ, ಮಾಧ್ಯಮ ಪ್ರಮುಖರಾಗಿರ್ತಕ್ಕಂಥ ಮಹೇಶಣ್ಣವರ ಹಾಗೂ ಉಪಸ್ಥಿತ ಎಲ್ಲ ಬಂಧುಗಳು, ಯಾವುದೇ ಒಂದು ಚುನಾಯಿತ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆ ಅನ್ನತಕ್ಕಂಥದ್ದು ಪ್ರಾರಂಭ ಆಗೋದು ಕಳೆದ ಒಂದು 4 ವರ್ಷ ಆದ ನಂತರ ಆಡಳಿತ ವಿರೋಧಿ ಅಲೆ ಅನ್ನೋದು ಪ್ರಾರಂಭ ಆಗ್ತದೆ. ಆದರೆ ಈ ಸರ್ಕಾರದಲ್ಲಿ ಚುನಾಯಿತ ಸರ್ಕಾರ ಬಂದು 3 ತಿಂಗಳಿಗೆ ಈ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆ ಅನ್ನೋದು ಪ್ರಾರಂಭ ಆಗಿದೆ. ಅದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಬಸವರಾಜ ರಾಯರೆಡ್ಡಿಯವರು 20 ಜನ ಶಾಸಕರ ಸಹಿ ಮಾಡಿಸ್ಕೊಂಡು ಈ ಸರ್ಕಾರ ಹಿಡಿತುದಿಲ್ಲ, ಮಂತ್ರಿಗಳು ಶಾಸಕರ ಮಾತಿಗೆ ಕಿಮ್ಮತ್ತು ಕೊಡ್ತಾ ಇಲ್ಲ, ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಅನ್ನತಕ್ಕಂಥ ಒಂದು ದೂರನ್ನು ಹೈಕಮಾಂಡ್ಗೆ 20 ಜನ ಶಾಸಕರ ಸೈನ್ ಮಾಡಿ ಕಳಿಸ್ಕೊಡ್ತಾರೆ. ಈ ರೀತಿ ಮಂತ್ರಿಗಳ ಮೇಲೆ ಶಾಸಕರು ದೂರು ಕೊಡುವಂಥದ್ದು, ಹೀಗೆ ಕೆಲವು ಮಂತ್ರಿಗಳು ನೇರವಾಗಿ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ದೂರು ಕೊಡುವಂಥದ್ದು, ಅಭಿವೃದ್ಧಿಗೆ ಹಣವನ್ನು ಬಿಡುಗಡೆ ಮಾಡ್ತಾ ಇಲ್ಲ ಅನ್ನತಕ್ಕಂಥದ್ದು. ಇದ್ರ ಜೊತೆಯಲ್ಲಿ ಹದಗೆಟ್ಟ ಕಾನೂನು ಸುವ್ಯವಸ್ಥೆ. ಕಾರಣ ಏನಂತ ಹೇಳಿದ್ರೆ, ಯಾವುದೇ ದೌರ್ಜನ್ಯಗಳು ನಡೆದಂಥ ಸಂದರ್ಭದಲ್ಲಿ, ಅತ್ಯಾಚಾರಗಳು ನಡೆದಂಥ ಸಂದರ್ಭದಲ್ಲಿ, ಕಾನೂನು ಸುವ್ಯವಸ್ಥೆ ಹದಗೆಟ್ಟಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಪರಮೇಶ್ವರ್ ಅವರು ಉಡಾಫಿಯಾಗಿ ಹೇಳಿಕೆಗಳನ್ನು ಕೊಟ್ಬಿಡ್ತಾರೆ. ನೋಡಿ, ಇವೆಲ್ಲ ಆಗೋದು ಸಹಜ, ಎಲ್ಲ ಸಂದರ್ಭದಲ್ಲಿ ಇಂಥ ಪ್ರಕರಣಗಳು ನಡೀತಿರ್ತದೆ, ನಾವೇನು ಮಾಡಲಿಕ್ಕಾಗಲ್ಲ ಅನ್ನತಕ್ಕಂಥ ಒಂದು ಅಸಹಾಯಕತೆಯನ್ನು ಅವರು ಮಾನ್ಯ ಗೃಹ ಸಚಿವರು ತೋಡ್ಕೊಳ್ತಾರೆ. ಇಂಥ ಅಸಹಾಯಕತೆ ಹೇಳಿಕೆಗಳು ಕೊಡೋದ್ರಿಂದ ಇವತ್ತು ಏನಾಗ್ತಾ ಇದೆ, ಅತ್ಯಾಚಾರಗಳು, ದೌರ್ಜನ್ಯಗಳು, ದಬ್ಬಾಳಿಕೆಗಳು ಇವತ್ತು ರಾಜ್ಯದಲ್ಲಿ ನಡೀತಿದೆ. ನೀವು ನೋಡ್ತಾ ಇರಬೇಕು, ಈ ಸರ್ಕಾರ ಬಂದ ಪ್ರಾರಂಭ ಅವಧಿನಲ್ಲಿ ಬೆಳಗಾವಿನಲ್ಲಿ ಅಧಿವೇಶನ ಪ್ರಾರಂಭ ಆಗ್ತದೆ. ಸಹಜವಾಗಿ ಬೆಳಗಾವಿನಲ್ಲಿ ಚಳಿಗಾಲದ ಅಧಿವೇಶನ ಬೆಳಗಾವಿನಲ್ಲಿ ಪ್ರಾರಂಭ ಆಗ್ತದೆ. ಮೇನಲ್ಲಿ ಸರ್ಕಾರ ಬರುತ್ತೆ. ನವೆಂಬರ್ ಮತ್ತು ಡಿಸೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ನಲ್ಲಿ ಸಹಜವಾಗಿ ಬೆಳಗಾವಿನಲ್ಲಿ ಅಧಿವೇಶನ ನಡೀತದೆ. ಅಧಿವೇಶನದ ಸಂದರ್ಭದಲ್ಲೇ ಬೆಳಗಾವಿನಲ್ಲಿ ಒಂಟಿಮೋರಿ ಪ್ರಕರಣ ಅಂತ ತಮಗೆಲ್ಲ ಜ್ಞಾಪಕ ಇದೆ ಅಂತ ತಿಳ್ಕೊಳ್ತೀವಿ. ಮಹಿಳೆಯನ್ನ ಬೆತ್ತಲೆ ಮಾಡಿ ಕಂಬಕ್ಕೆ ಕಟ್ಟಿ ಅವಮಾನವಾಗುವ ರೀತಿಯಲ್ಲಿ ಆಕಿ ಮಹಿಳೆ ಮೇಲೆ ದೌರ್ಜನ್ಯ, ದಬ್ಬಾಳಿಕೆಯನ್ನ ಮಾಡ್ತಾರೆ ಅಧಿವೇಶನ ನಡೆಯುವಂಥ ಸಂದರ್ಭ. ಅಲ್ಲಿಂದ ಒಂದು ಹಾವೇರಿನಲ್ಲಿ ತಮಗೆಲ್ಲ ನೆನಪಿದೆ ಅಂತ ನಾನು ತಿಳ್ಕೊಳ್ತೀನಿ, ಸಾಮೂಹಿಕ ಅತ್ಯಾಚಾರ. ಒಬ್ಬ ಮುಸ್ಲಿಂ ಹೆಣ್ಮಗಳು ಬೇರೆಯವ್ರ ಜೊತೆ, ಅನ್ಯ ಕೋಮಿನ ಜೊತೆ ಸಂಬಂಧ ಎಲ್ಲೋ ಮಾತಾಡ್ತಾರೆ ಅಂತೇಳಿ ಎತ್ಕೊಂಡೋಗಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ದೌರ್ಜನ್ಯವನ್ನು ಹಾವೇರಿಯಲ್ಲಿ ನಡೆಸ್ತಾರೆ. ಅವಾಗ ಪರಮೇಶ್ವರ್ ಅವರು ಈ ಥರದ್ದು ಸಹಜಗಳು ಆಗ್ತಾ ಇರ್ತವೆ, ಯಾವುದೇ ಸರ್ಕಾರ ಇದ್ರು ನಾವು ನೋಡ್ತೀವಿ ಮಾಡ್ತೀವಿ ಅನ್ನತಕ್ಕಂಥ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡ್ತಾರೆ. ಕೊಟ್ಟಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ಪ್ರಕರಣದಲ್ಲಿ ಭಾಗಿಯಾಗುವಂಥವ್ರಿಗೆ ಮತ್ತು ಈ ಪ್ರಕರಣ ನಡೆಸುವಂಥ ಮನಸ್ಥಿತಿ ಇರೋರಿಗೆ ಒಂದು ರೀತಿ ಉತ್ತೇಜನ ಕೊಟ್ಟಂಗೆ ಆಗುತ್ತೆ. ನಾವು ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ಸ್ಟ್ರಿಕ್ಟಾಗಿ ಕಾನೂನು ರೀತಿ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ತೀವಿ ಅನ್ನತಕ್ಕಂಥ ಒಂದು ದಾಷ್ಟತೆಯನ್ನು ತೋರಿಸಿದಾಗ ಈ ಥರದ ಪ್ರಕರಣಗಳು ನಡೆಯೋದಕ್ಕೆ ಅವಕಾಶಗಳು ಸಿಗಲ್ಲ. ರಾಜ್ಯದ ಕ್ಯಾಪಿಟಲ್ ಸಿಟಿ ಬೆಂಗಳೂರು HSR ಲೇಔಟ್ನಲ್ಲಿ ಹಾಸ್ಟೆಲ್ಗೆ ನುಗ್ಗಿ, ಮಹಿಳೆಯರ PG ಹಾಸ್ಟೆಲ್ಗೆ ನುಗ್ಗಿ ಮರ್ಡರ್ ಮಾಡ್ತಾರೆ. ಒಂದು ಉತ್ತರ ಭಾರತದ ಹೆಣ್ಮಕ್ಳು PG ಹಾಸ್ಟೆಲ್ಗೆ ನುಗ್ಗಿ ಮರ್ಡರ್ ಮಾಡ್ತಾರೆ ಅಂತ ಕೇಳಿದ್ರೆ ಎಷ್ಟು ಮಟ್ಟಿಗೆ ಅವ್ರಿಗೊಂದು ರೀತಿ ಫ್ರೀ ಹ್ಯಾಂಡ್ಸ್ ಕೊಟ್ಬಿಟ್ಟಿದೆ ಕಾನೂನು ಸುವ್ಯವಸ್ಥೆ ಅಂತ ಕೇಳಿದ್ರೆ, ನಾವೇನು ಮಾಡಿದ್ರು ನಡೀತದೆ, ಯಾರೂ ನಮ್ಮನ್ನು ಕೇಳೋದಿಲ್ಲ. ಯಾವುದೋ ಒಂದು ಮರ್ಡರ್ ಮಾಡಿದ್ರೆ ಅಥವಾ ಒಂದು ಕೊಲೆ ಮಾಡಿದ್ರೆ 2 ತಿಂಗಳು 3 ತಿಂಗಳಲ್ಲಿ ಬೇಲಲ್ಲಿ ಈಚೆ ಬರ್ಬೋದು ಅನ್ನತಕ್ಕಂಥ ಒಂದು ಮನಸ್ಥಿತಿನಲ್ಲಿ ಇವತ್ತು ದೌರ್ಜನ್ಯ ನಡೆಸುವಂತಿದ್ದಾರೆ. HSR ಲೇಔಟಲ್ಲಿ ಒಂದು ರೀತಿ ಪ್ರಕರಣ ನಡೀತದೆ. ಹಾಗೆ ಮೊನ್ನೆ ದಿನ ನಂಜನಗೂಡು, ಬೆಂಗಳೂರಿಗೆ ಮೈಸೂರಿಗೆ ಕೂಗಾಡ್ತಾ ದೂರಿರ್ತಕ್ಕಂಥ ನಂಜನಗೂಡದಲ್ಲಿ ಒಂದು ಹೆಣ್ಣುಮಗಳನ್ನು ಅದು ರೇಪ್ ಮಾಡಿದಾರ, ಕೊಲೆ ಮಾಡಿದಾರ, ಬಾಳೆ ತೋಟದಲ್ಲಿ ನೇಣಾಕೊಳ್ಳೋ ಸ್ಥಿತಿನಲ್ಲಿ ಇತ್ತು ಅಂತ ಕೇಳಿದ್ರೆ ಯಾವ ಪರಿಸ್ಥಿತಿ ಇದೆ? ಬಾಳೆ ಗಿಡಕ್ಕೆ ಹೆಣ್ಮಗಳು ನೇಣಾಕೊಳ್ತಾರೆ, ಎಲ್ಲರೂ ನಂಬಲಿಕ್ಕೆ ಸಾಧ್ಯನ ಇದ್ರದ್ದು? ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ದಲಿತರು, ಅಲ್ಲಿ ಸಂಸದರು ದಲಿತರು. ಇವತ್ತು ಇಷ್ಟಿತ್ಕೊಂಡು ಈಗಲೂ ದಲಿತರ ಮೇಲೆ ಈ ರೀತಿ ಅತ್ಯಾಚಾರ ಪ್ರಕರಣಗಳು, ದೌರ್ಜನ್ಯಗಳು, ದಬ್ಬಾಳಿಕೆ ನಡೀತಿದೆ ಅಂತ ಕೇಳಿದ್ರೆ ಇದಕ್ಕೆ ಕಾನೂನು ಸುವ್ಯವಸ್ಥೆ ಎಷ್ಟು ಮಟ್ಟಿಗೆ ಹದಗೆಟ್ಟಿದೆ ಅನ್ನತಕ್ಕಂಥದ್ದು ಗೊತ್ತಾಗ್ತದೆ. ಮೊನ್ನೆ ಕಾರ್ಕಳದಲ್ಲಿ ಒಂದು ಬೋವಿ ಸಮುದಾಯಕ್ಕೆ ಸೇರಿದ ಹೆಣ್ಮಗಳಿಗೆ ಅನ್ಯ ಕೋಮಿನ ಯುವಕರು ಗಾಡಿನಲ್ಲಿ ಹೋಗಿ ಆಕೆಗೆ ಪದಾರ್ಥದಲ್ಲಿ ಮತ್ತು ಬರೋ ಔಷಧಿಯನ್ನು ಕುಡಿಸಿ ಆಕೆ ಮೇಲೆ ಅತ್ಯಾಚಾರ ಮಾಡಿ ಧೈರ್ಯವಾಗಿ ತಂದು ಮನೆ ಹತ್ರ ಬಂದು ಗಾಡಿಯಿಂದ ಬಂದು ತಳ್ಳಿಬಿಟ್ಟು ಹೋಗ್ತಾರೆ ಅಂತ ಕೇಳಿದ್ರೆ ಅದ್ರಲ್ಲೂ ಸಹ ಪರಮೇಶ್ವರ್ ಉಡಾಫೆಯಾಗಿ ಉತ್ತರಗಳನ್ನು ಕೊಡ್ತಾರೆ. ಇಂಥ ಪ್ರಕರಣಗಳು ನಡೀತದೆ, ನಾವು ನೋಡ್ತೀವಿ ಮಾಡ್ತೀವಿ ಅನ್ನೋ ರೀತಿಯಲ್ಲಿ
ಒಂದು ರೀತಿ ಉಡಾಫೆಯಾಗಿ ನಡ್ಕೊಳ್ಳುವಂಥ ಪ್ರಕರಣಗಳು ರಾಜ್ಯದಲ್ಲಿ ಜಾಸ್ತಿ ಆಗ್ತದೆ. ಕಾರಣ ಡಾಕ್ಟರ್ ಪರಮೇಶ್ವರ್ ಅವರು ಕೊಡ್ತಾ ಇರ್ತಕ್ಕಂಥ ಬೇಜವಾಬ್ದಾರಿ ಹೇಳಿಕೆಗಳು, ಸಂಬಂಧಪಟ್ಟಂಥ ಮಂತ್ರಿಗಳು ಕೊಡುವಂಥ ಬೇಜವಾಬ್ದಾರಿ ಹೇಳಿಕೆಗಳು, ಮತ್ತು ಈ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಏನು ಈ ಪ್ರಕರಣಗಳು ನಡೀತಿದೆ ಅನ್ನತಕ್ಕಂಥ ಹೋಗಿ ಭೇಟಿ ಮಾಡುವಂಥ ಪರಿಸ್ಥಿತಿನಲ್ಲಾಗಲಿ, ಆ ದೌರ್ಜನ್ಯವನ್ನು ಮತ್ತು ಅತ್ಯಾಚಾರವನ್ನು ಖಂಡಿಸುವಂಥ ಪರಿಸ್ಥಿತಿಯಲ್ಲಿ ಈ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ನಡ್ಕೊಳ್ತಾ ಇಲ್ಲ. ಒಂದು ರೀತಿ ಟೇಕ್ ಇಟ್ ಗ್ರಾಂಟೆಡ್ ಅನ್ನೋ ರೀತಿಯಲ್ಲಿ ಬಿಡ್ತಾ ಇದೆ. ಸರ್ಕಾರ ಮುಖ್ಯಮಂತ್ರಿಗಳ ಹಿಡಿತದಲ್ಲಿ ರಾಜ್ಯದ ಕ್ಯಾಬಿನೆಟ್ ಪರಿಷತ್ ಇಲ್ಲ, ಅಥವಾ ಈ ಕ್ಯಾಬಿನೆಟ್ ಮತ್ತು ಶಾಸಕರ ಹೊಂದಾಣಿಕೆಯಲ್ಲಿ ಈ ಸರ್ಕಾರ ಹೋಗ್ತಾ ಇಲ್ಲ. ಒಬ್ರಿಗೊಬ್ರಿಗೂ ಸಹ ಅಂಡರ್ಸ್ಟ್ಯಾಂಡ್ ಇಲ್ಲದೆ ಈ ಸರ್ಕಾರ ಇವತ್ತು ನಡ್ಕೊಂಡು ಹೋಗ್ತದೆ. ಎಲ್ಲ ಒಂದು ಕಡೆ ದೌರ್ಜನ್ಯಗಳು, ದಬ್ಬಾಳಿಕೆಗಳು, ವ್ಯಾಪಕ ಭ್ರಷ್ಟಾಚಾರ, ಅಭಿವೃದ್ಧಿ ಶೂನ್ಯ. ಇವತ್ತು ಪ್ರಾರಂಭದಲ್ಲಿ ನಡೆದಿದ್ದು ಈ ರಾಜ್ಯದ PWD ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಂಟಿಮುರಿ ಪ್ರಕರಣ ನಡೆದಂಥದ್ದು. ಈ ರಾಜ್ಯದ PWD ಮಿನಿಸ್ಟರ್ ಯಾರು ಅಂತ ಗೊತ್ತೇ ಇಲ್ಲ. ಎಲ್ಲಾದರೂ ಒಂದು ಗುದ್ದಲಿ ಪೂಜೆ ಮಾಡಿ ಯಾವುದೋ ಒಂದು ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕೊಟ್ಟಿರೆ ಈ ರಾಜ್ಯದ PWD ಮಿನಿಸ್ಟರ್ ಯಾರು ಅಂತ ಗೊತ್ತಿರೋರು. ಅವ್ರ ಸಾಧನೆ ತನ್ನ ಮಗಳನ್ನ ಚಿಕ್ಕೋಡಿಯಲ್ಲಿ MP ಮಾಡ್ಕೊಂಡಿದ್ದ ಒಂದು ಸಾಧನೆ ಹೊರತು ಯಾವುದೇ ಅವರ ಇಲಾಖೆಯಲ್ಲಿ ಒಂದೇ ಒಂದು ಸಾಧನೆ ಮಾಡಿರ್ತಕ್ಕಂಥ ನಿದರ್ಶನ ಇಲ್ಲ. ಇಷ್ಟೆಲ್ಲ ಪ್ರಕರಣಗಳು ನಡೀತಿದ್ರು. ವ್ಯಾಪಕ ಭ್ರಷ್ಟಾಚಾರ, ವ್ಯಾಪಕ ದಬ್ಬಾಳಿಕೆಗಳು, ದೌರ್ಜನ್ಯಗಳು, ಅತ್ಯಾಚಾರಗಳು, ಹದಗೆಟ್ಟ ಕಾನೂನು ಸುವ್ಯವಸ್ಥೆಗಳು, ಮತ್ತು ಎಲ್ಲೋ ಒಂದು ಕಡೆ ಸರ್ಕಾರದಲ್ಲಿ ಆರೋಗ್ಯ ಅನ್ನುವಂಥದ್ದು ಕೇಳ್ಕೊಳ್ಳುವಂಥದ್ದೇ ಇಲ್ಲ. ಯಾವುದೇ ಹಾಸ್ಪಿಟಲ್ಸ್ಗೆ ಹೋದರೆ ಬಿಲ್ಲನ್ನು ಬರ್ಕೊಡ್ತಾರೆ, ಮೆಡಿಸಿನ್ಸ್ ಹೊರಗಡೆಯಿಂದ ತರಬೇಕು. ಇಷ್ಟೆಲ್ಲ ವ್ಯಾಪಕವಾಗಿ ಲ್ಯಾಪ್ಸಸ್ ಆಗಿರ್ತಕ್ಕಂಥ ಸರ್ಕಾರದ ಪರವಾಗಿ ಮಾತಾಡಲಿಕ್ಕೆ ಸಿದ್ದರಾಮಯ್ಯನವರು ಒಂದು 5 ಜನ ಕೂಗುಮಾರಿಗಳನ್ನು ಇಟ್ಕೊಂಡಿದ್ರು. ಅವ್ರು ಏನು ಮಾಡಿದ್ರು, ಭ್ರಷ್ಟಾಚಾರ ಆದರೂ 5 ಜನ ಒಂದು ಪತ್ರಿಕಾಗೋಷ್ಠಿ ಮಾಡಬೇಕು, ದೌರ್ಜನ್ಯ ನಡೆದ್ರು ಅದನ್ನು ಪರವಾಗಿ ಪತ್ರಿಕಾಗೋಷ್ಠಿ ಮಾಡುವಂಥದ್ದು. ಅದು ಕೃಷ್ಣ ಬೈರೇಗೌಡರು ಆಗ್ಬೋದು, ಅಥವಾ ಸಂತೋಷ್ ಲಾಡ್ ಆಗ್ಬೋದು, ದಿನೇಶ್ ಗುಂಡೂರಾವ್ ಆಗ್ಬೋದು, ಪ್ರಿಯಾಂಕಾ ಖರ್ಗೆ ಆಗ್ಬೋದು. ಇವ್ರೇನು ಮಾಡ್ತಾರೆ, ರಾಜ್ಯದಲ್ಲಿ ಯಾವುದೇ ಹದಗೆಟ್ಟ ಕಾನೂನು ಸುವ್ಯವಸ್ಥೆ ಕೇಳಲಿ ಅಥವಾ ವ್ಯಾಪಕ ಭ್ರಷ್ಟಾಚಾರ ಆಗಲಿ, ಸಿದ್ದರಾಮಯ್ಯರು ತನ್ನ ಪರವಾಗಿ ಬ್ಯಾಟಿಂಗ್ ಮಾಡಲಿಕ್ಕೆ, ತನ್ನ ಪರವಾಗಿ ಮಾತಾಡಲಿಕ್ಕೆ ಮತ್ತು ಇವೆಲ್ಲವನ್ನೂ ಸಹ ಓಲೈಸ್ಕೊಳ್ಳಿಕ್ಕೆ ಇವತ್ತು ಸಿದ್ದರಾಮಯ್ಯರು 4 ಜನ ಮಂತ್ರಿಗಳು ಇವತ್ತು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಇಂಥ ಪ್ರಕರಣಗಳನ್ನು, ಇಂಥ ದೌರ್ಜನ್ಯವನ್ನು, ಇಂಥ ದಬ್ಬಾಳಿಕೆಯನ್ನು ಇವತ್ತು ಹದಿಗೆಡೋದಕ್ಕೆ ಕಾರಣ ಆಗಿರ್ತಕ್ಕಂಥ ಪರಮೇಶ್ವರ್ ಅವರು ಯಾವುದೇ ಕಾರಣಕ್ಕೂ ತನ್ನ ಖಾತೆಯಲ್ಲಿ ಮುಂದುವರಿದಕ್ಕೆ ಅವ್ರಿಗೆ ಯಾವುದೇ ರೀತಿ ನೈತಿಕತೆ ಇಲ್ಲ ಅಂತ ಭಾರತೀಯ ಜನತಾ ಪಾರ್ಟಿ ಬಲವಾಗಿ ಖಂಡಿಸುತ್ತೆ. ಮತ್ತು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಇದನ್ನು ಗಂಭೀರ ತನಿಖೆಗೆ ಕೊಡಬೇಕು ಅನ್ನತಕ್ಕಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡುತ್ತೆ. ಇದಲ್ಲದೆ ರಾಜ್ಯದಲ್ಲಿ 1-2 ಪ್ರಕರಣಗಳು ಅಲ್ಲ, ಇಂಥವು ಪ್ರತಿ ಜಿಲ್ಲೆಯಲ್ಲೂ ಸಹ ದೌರ್ಜನ್ಯಗಳು, ದಬ್ಬಾಳಿಕೆಗಳು ನಡೀತಾನೆ ಇದೆ. ಈ ಪ್ರಕರಣಗಳನ್ನು ಸಂಪೂರ್ಣವಾಗಿ ಇವತ್ತು ನಿನ್ನೆ ಕಾರ್ಕಳದಲ್ಲಿ ನಡೆದಿರೋ ಪ್ರಕರಣ ಆಗ್ಬೋದು, ನಂಜನಗೂಡ ನಡೆದಿರೋ ಪ್ರಕರಣ ಆಗ್ಬೋದು, ಮತ್ತು HSR ಲೇಔಟ್ ನಡೆದಿರೋ ಪ್ರಕರಣ ಆಗ್ಬೋದು, ಈ ಎಲ್ಲ ಪ್ರಕರಣಗಳ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಆಗಬೇಕು. ಮತ್ತು ಇದರ ಜೊತೆ ಎಲ್ಲ ಒಂದು ಕಡೆ ಈ ಲವ್ ಜಿಹಾದ್ ಅನ್ನತಕ್ಕಂಥದ್ದು ವ್ಯಾಪಕವಾಗಿ ಗೊತ್ತಿಲ್ಲದೆ ನಡೀತಾ ಇರತಕ್ಕಂಥ ಹಿನ್ನೆಲೆ ಈ ಪ್ರಕರಣಗಳಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತು ಈ ದೌರ್ಜನ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿಗಳನ್ನು ನೋಡಿದ್ರೆ ಇಂಟೆನ್ಷನಲಿ ಲವ್ ಜಿಹಾದ್ ನಿಟ್ಟಿನಲ್ಲಿ ಆ ಒಂದು ದಾರಿನಲ್ಲೇ ಈ ಪ್ರಕರಣಗಳು ನಡೀತಿದೆ ಅನ್ನತಕ್ಕಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತದೆ. ಮತ್ತು ಈ ಎಲ್ಲ ನೈತಿಕತೆ ಹೊಣೆಯನ್ನು ಹೊತ್ತು ಡಾಕ್ಟರ್ ಪರಮೇಶ್ವರರು ತಕ್ಷಣವೇ ರಾಜೀನಾಮೆ ಕೊಡಬೇಕು. ಅವ್ರು ಯಾವುದೇ ಕಾರಣಕ್ಕೂ ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅನ್ನತಕ್ಕಂಥ ಪದವನ್ನು ಬಳಸಿ ನಾನು ಇದನ್ನು ಖಂಡಿಸುತ್ತೆ ಭಾರತೀಯ ಜನತಾ ಪಾರ್ಟಿ.